ಎರಡನೇ ಸುದ್ದಿ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಫೈಟ್ ಮುಂದುವರಿತಾ ಇದೆ. ಡಿ ಕೆ ಶಿವಕುಮಾರ್ ಪರವಾಗಿ ಅವರ ಬೆಂಬಲಿಗರು, ಸಿದ್ದರಾಮಯ್ಯ ಅವರ ಪರವಾಗಿ ಅವರ ಮಗ ಈ ಬ್ಯಾಟ್ ಬೀಸುವ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಯಾವ ಹಂತಕ್ಕೆ ಅಂತ ನೋಡ್ತಾ ಹೋಗೋಣ. ಡಿ ಕೆ ಶಿವನ್ನ ಸಿಎಂ ಮಾಡೇ ಮಾಡ್ತೀವಿ ಅಂತ ಇಕ್ಬಾಲ್ ಹುಸೇನ್ ಪಣ ತೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಮಾಡೋಕೆ ಡಿ ಕೆ ಬೆಂಬಲಿಗರು ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಹಾಗಾದ್ರೆ ಬಂಡೆ ಟೀಮ್ ಸಿಡಿದೇಳುತ್ತಾ? ನಾವು ಡಿ ಕೆ ನ ಸಿಎಂ ಮಾಡೇ ಮಾಡ್ತೀವಿ ಅಂತ ಡಿ ಕೆ ಬೆಂಬಲಿಗರು ಶಪಥ ಮಾಡ್ದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಈಗ ಅವ್ರು ಕೊಡ್ತಾ ಇರುವ ಸ್ಟೇಟ್ಮೆಂಟ್ಗಳು ಕೂಡ ಕಾರಣ, ಅದನ್ನ ಗಮನಿಸಬಹುದು ನಾವೀಗ. ಇದೇ ಅವಧಿಯಲ್ಲಿ ಡಿ ಕೆ ಶಿ ಸಿಎಂ ಆಗಿ ನೋಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಡಿ ಕೆ ಬೆಂಬಲಿಗರು. ಯತೀಂದ್ರ ಹೇಳಿಕೆ ಕೊಡ್ತಾ ಇದ್ದಂತೆ ಅವರ ತಂದೆಯ ಪರವಾಗಿ ಇಕ್ಬಾಲ್ ಹುಸೇನ್ ಫುಲ್ ರಾಂಗ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಪರವಾಗಿ 80ರಿಂದ 90 ಜನ ಶಾಸಕರಿದ್ದೀವಿ ನಾವು. ಡಿ ಕೆ ಶಿವಕುಮಾರ್ ಸಿಎಂ ಆಗಲೇಬೇಕು, ಇದನ್ನ ನಾವು ಬಯಸ್ತಾ ಇದ್ದೀವಿ, ನಾವೆಲ್ಲರೂ ಬಯಸ್ತಾ ಇದ್ದೀವಿ. ಈ ಮಧ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಬೇರೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಾಳೆ ಡಿ ಕೆ ಶಿಗೆ ಹೈಕಮಾಂಡ್ ನಾಯಕರನ್ನ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಭೇಟಿಯಾಗೋ ಸಾಧ್ಯತೆ ಕೂಡ ಇದೆ ಅಂತ ಇದ್ದಾರೆ. ನೋಡಿ, ಇದೊಂದು ರೀತಿ ಧಾರಾವಾಹಿಗಿಂತ ವಿಪರೀತವಾಗಿ ರಬ್ಬರ್ ಬ್ಯಾಂಡ್ ಹೇಳ್ದಂಗೆ ಎಳಿತಲೇ ಇದ್ದಾರೆ. ಮತ್ತೊಮ್ಮೆ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ನಾವು ಹೈಕಮಾಂಡ್ ಬಿಟ್ಟಿದ್ದೀವಿ. ನಾವು ಎಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿ ನನ್ನ ಕಲಿಗ ವೀರೇಶ್ ನೀಡ್ತಾರೆ. ವೀರೇಶ್, ಈ ಧಾರಾವಾಹಿಗಿಂತಲೂ ಬಹಳ ಉದ್ದವಾಗಿ ಎಳ್ಕೊಂಡು ಹೋಗ್ತದಲ್ಲ ರಬ್ಬರ್ ಬ್ಯಾಂಡ್ ರೀತಿಯಲ್ಲಿ ಅಂತ, ಒಂದ್ ರೀತಿ ರಾಜ್ಯ ರಾಜಕೀಯದಲ್ಲಿ ಅನಿಶ್ಚಿತತೆ ಕಾಂಗ್ರೆಸ್ ನಲ್ಲಿ ಎದ್ದು ಕಾಣ್ತಾ ಇದೆ. ಡಿ ಕೆ ಪರವಾಗಿ ಅಂಡ್ ಸಿದ್ದರಾಮಯ್ಯ ಪರವಾಗಿ ಅಗೈನ್ ಬೆಂಬಲಿಗರು ಆಕ್ಟಿವ್ ಆಗಿದ್ದಾರೆ. ಇದಕ್ಕೊಂದು ಕ್ಲೈಮ್ಯಾಕ್ಸ್ ಅನ್ನೋದು ಯಾವಾಗ ನಿರೀಕ್ಷೆ ಮಾಡ್ಬೋದು ನಾವು? ಖಂಡಿತವಾಗಿಯೂ ವಿದ್ಯಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆ ರಾಜ್ಯದ ನಾಯಕರುಗಳು ಈ ವಿಚಾರವನ್ನ ಎತ್ತಿದಂತ ಸಂದರ್ಭದಲ್ಲೇ ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಸಾಕಷ್ಟು ಬ್ಯುಸಿ ಆಗಿರ್ತಾರೆ. ಕೇಂದ್ರಕ್ಕೆ ಹೋದಂತ ಸಂದರ್ಭದಲ್ಲೂ ಸಹ ಈ ವಿಚಾರ ಚರ್ಚೆ ಆಗ್ತಾ ಇಲ್ಲ ಮತ್ತು ಈ ವಿಚಾರಕ್ಕೆ ಒಂದು ಸ್ಪಷ್ಟತೆ ಸಿಗ್ತಿಲ್ಲ, ಇತ್ಯರ್ಥ ಸಿಗ್ತಿಲ್ಲ ಅನ್ನೋದು ರಾಜ್ಯ ನಾಯಕರುಗಳ ಕೊರಗಾಗಿರುವಂತದ್ದು. ಹೀಗಾಗಿನೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೊನೆ 2 ವರ್ಷಕ್ಕಾದ್ರೂ ಸಹ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಒಂದು ಪಟ್ಟಣ ಹಿಡಿದುಕೊಂಡು ಕೂತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ನಾಳೆ ಅವರ ಇಲಾಖೆಯ ವಿಚಾರಕ್ಕೆ ದೆಹಲಿಗೆ ಹೋಗ್ತಾ ಇದ್ರು ಸಹ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟತೆಯನ್ನು ಕೊಡಿ ಅನ್ನೋ ಒಂದು ಒತ್ತಡವನ್ನು ಕಾಂಗ್ರೆಸ್ ನಾಯಕರುಗಳ ಮೇಲೆ ಹಾಕುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಇನ್ನೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಕಳೆದ ಹಲವಾರು ತಿಂಗಳುಗಳಿಂದ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ, ಪಕ್ಷನಿಷ್ಠೆಗೆ ಅವ್ರಿಗೊಂದು ಅವಕಾಶ ಸಿಗಬೇಕು, ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಒಂದು ಒತ್ತಡವನ್ನು ಹಾಕ್ತಾ ಇದ್ರು. ಆದ್ರೆ ಇದೀಗ ಇವತ್ತು ಅವರ ಆಪ್ತ ಆಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇರುವಂತದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ 80ರಿಂದ 90 ಶಾಸಕರಿದ್ದಾರೆ. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಹಿರಂಗವಾಗಿ ಗುಡುಕ್ತಾ ಇರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.